ನಾವ್ ಒಟ್ನಲ್ಲಿ ಇಲ್ಲಿಗೆ ಬರೋದಕ್ ಮುಂಚೆನೆ 6 ತಿಂಗಳು ಪತ್ತೆ ಇದ್ಬಿಟ್ಟಿದೆ ಸರ್. ಜ್ಯೂಸ್ ಕುಡ್ಕೊಂಡು ಇದ್ ಹೇಳಿದ್ದೆಲ್ಲ ಐಟಮ್ ಎಲ್ಲ ಬಿಟ್ಬಿಟ್ಟು 6 ತಿಂಗಳು ಇದ್ದು, ಆಮೇಲೆ 6 ತಿಂಗಳು ಹಾಸ್ಪಿಟ್ಲಿಗೆ ಬರೋದಕ್ ಮುಂಚೆನೆ 50% ನಮ್ಗೆ ಕಡಿಮೆ ಆಗೋಗಿತ್ತು. ಆಮೇಲೆ ಇಲ್ಲಿಗೆ ಬಂದ್ಮೇಲೆ ಸೆಕೆಂಡ್ ವಿಸಿಟ್ ಗೆನೆ ನನ್ಗೆ 90% ಕಡಿಮೆ ಆಗೋಯ್ತು. ಎಲ್ಲ ಕೆಲಸ ಮಾಡ್ತಾರೆ, ಸಂತೋಷ ಆಯ್ತು. ಸೊ ಎಲ್ಲಾ ಸ್ನೇಹಿತರಿಗೆ ಹೇಳೋದಂದ್ರೆ, ನೀವು ಡಯಾಬಿಟಿಸು ಅಥವಾ ಸಂಧಿವಾತ, ಡಿಸ್ಕ್ ಬಲ್ಜ್ ಏನೇ ಇದ್ರು ಫ್ರೂಟ್ಸ್ ನ ಸ್ಟಾಪ್ ಮಾಡ್ಕೊಳ್ಳಿ. ಫ್ರೂಟ್ಸ್ ತಿನ್ನಕ್ ಹೋಗ್ಬೇಡಿ. ಈ ಸಂಧಿವಾತ ಅಂದ್ರೇನೆ ಇದು ಊಟದ ಕಾಯಿಲೆ. ಸಂಧಿವಾತ ಏನಕ್ಕೆ ಬರುತ್ತೆ, ನೀವು ಯಾವ ಫುಡ್ ಇಂದ ನಿಮ್ ಕರಳು ಕೆಡುತ್ತೋ ಆ ಫುಡ್ ನ ತಿಂದ್ರೆ ಇದು ಬರುತ್ತೆ ಸಂಧಿವಾತ. ಹೇಳಿಲ್ಲ ಸರ್ ನಮ್ಗೆ ಈ ತರ ಫುಡ್ ಇಂದ ಆಗುತ್ತೆ. ಎಲ್ಲಾ ತಿನ್ನೋರು ಸರ್, ಆಲೂಗಡ್ಡೆ ಒಂದ್ ಬಿಟ್ಟು ಮಿಕ್ಕಿದ್ ಎಲ್ಲ ಲೈಫ್ ಟೈಮ್ ಇರುತ್ತೆ ಕಾಯಿಲೆ. ಲೈಫ್ ಟೈಮ್ ನೀವು ತೋರಿಸ್ಕೋಬೇಕು, ಮಾತಾ ತಗೋಬೇಕು ಅಂತ ಹೇಳಿದ್ರು. ನಾವು ಹಂಗೆ ಹೇಳ್ತಾ ಇದ್ವಿ ಮುಂಚೆ. ಇದು ಒಂದು ವಿದ್ಯೆ ಕಲಿಯೋವರೆಗೂ. ವಿದ್ಯೆ ಕಲ್ತ ಮೇಲೆ ನಮಗೊಂದು ಖುಷಿ ಸಂತೋಷ ಆಯ್ತು. ಯಾಕಂದ್ರೆ ಜನಗಳು ಇಷ್ಟು ನೋವು ತಿಂತಾರೆ. ಮತ್ತೆ ನೋವು ಅಷ್ಟೇ ಅಲ್ಲ, ಕುಟುಂಬದಲ್ಲಿ ಎಷ್ಟೆಷ್ಟು ಪ್ರಾಬ್ಲಮ್ಗಳು ಆಗ್ತಾವೆ ಅದರಿಂದ. ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲಾ ರೀತಿನೂ ಕುಗ್ಗೋಗ್ಬಿಡ್ತಾರ ಅಲ್ವಾ. ಆತರ ಇರೋ ಸಿಚುವೇಶನ್ ದಲ್ಲಿ ಇದೇನೋ ಒಂದು ಹೊಸ ವಿದ್ಯೆ ಇದೆ, ಜನಗಳಿಗೆ ಇಷ್ಟು ಉಪಯೋಗ ಆಗ್ತಿದೆ ಅಂದ್ರೆ ಇದನ್ನ ನಾವು 4 ಜನಕ್ಕೆ ಇದನ್ನ ಮಾಡ್ಲೇಬೇಕು ಅಂತ ನಾವು 2022 ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ನಮ್ ಯೂಟ್ಯೂಬ್ ನೋಡಂತ ಹೇಳಕ್ ಇಷ್ಟಪಡ್ತೀರಾ? ಕೊನೆಯದಾಗಿ ಎಲ್ಲ ಇಲ್ಲಿ ಬಂದು ಹುಷಾರ್ ಮಾಡ್ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿದೆ ಇಲ್ಲಿ ಹಾಸ್ಪಿಟ್ಲ್ ಎಲ್ಲ. ಬೇರೆ ಕಡೆ ಎಲ್ಲಿ ತೋರ್ಸಿದ್ರು ಗುಣ ಆಗ್ಲಿಲ್ಲ. ಎಲ್ಲೆಲ್ಲೋ ಖರ್ಚು ಮಾಡೋ ಬದಲು ಇಲ್ಲಿ ಬಂದು ಖರ್ಚು ಮಾಡಿದ್ರೆ ನಮ್ಗೆ ಬೆನಿಫಿಟ್ ಆಗುತ್ತೆ ಆರೋಗ್ಯದ ಬಗ್ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ನೇಹಿತರೆ, ಸಂಧಿವಾತ ಬಂದು 18 ವರ್ಷ ಆದ್ಮೇಲೆ ಅವ್ರಿಗೆ ಯಾವ ತರ ಇಂಪ್ರೂವ್ಮೆಂಟ್ ಆಗಿದೆ ನೋಡೋಣ. ನಮ್ಮ ಹತ್ರ ಯಶೋಧ ಅಂತ ಇದ್ದಾರೆ, 42 ವರ್ಷ. ಅಮ್ಮ, ನಿಮಗೆ ಸಂಧಿವಾತ ಬಂದು ಎಷ್ಟು ವರ್ಷ? ಕೂತ್ಕೊಳ್ಳಿ ಸರ್. ಸಂಧಿವಾತ ಬಂದು ಎಷ್ಟು ವರ್ಷ ಆಯ್ತು? 18 ವರ್ಷ. 18 ವರ್ಷ ಆಯ್ತಾ? ಕೂತ್ಕೊಳ್ಳಿ ಸರ್. ಇದು ಇವಾಗ ಇಲ್ಲಿಗೆ ಬಂದು ಎಷ್ಟು ದಿನ ಆಯ್ತು? ಇದು 4 ತಿಂಗಳು. ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ? ನಾವು ಫುಲ್ 100%. ನಮಗೆ ಹತ್ತಿರ 100% ಅಂದ್ಬಿಟ್ರೆ ನಮ್ಗೆ ಫುಲ್ ಖುಷಿ. ನಾನು 4 ಸತಿ 4 ವಿಸಿಟ್ ಇಲ್ಲೇನೆ. ಬೇರೆ ಅಲ್ಲಿ 4 ಕಡೆ ತೋರಿಸಿದ್ರು ನಮ್ಗೆ ಎಲ್ಲೂ ಗುಣ ಆಗ್ಲಿಲ್ಲ ಸರ್. ಅದು ಅಂದ್ರೆ ಇಲ್ಲಿ ವರ್ಷದಲ್ಲಿ ಜನವರಿಲಿ ಕರೆಕ್ಟ್ ಆಗಿ ಸರ್ ಬೆಡ್ ರಿಡನ್ ಆಗ್ಬಿಟ್ಟಿದೆ ನಾನು. ಫುಲ್ ಮೊನ್ನೆ ಜನವರಿಗೆ, ಹೋದ್ ವರ್ಷ ಜನವರಿ, ಈ ಮೊನ್ನೆ ಅಲ್ಲ, 2025. ಇಲ್ಲಿಗೆ ಬಂದ್ಮೇಲೆ ಅಲ್ಲೆಲ್ಲ ತೋರಿಸ್ತೆ ಏನು ಒಂದ್ 10% ಕಡಿಮೆ ಆಗ್ಲಿಲ್ಲ ಸರ್. ಇಲ್ಲಿಗೆ ಬಂದ್ಮೇಲೆ ಫಸ್ಟ್ ವಿಸಿಟ್ಗೆ ನಾನು ಫಸ್ಟ್ ನಾ ಇಲ್ಲಿಗೆ ಬರೋದಕ್ಕೂ ಮುಂಚೆ 6 ತಿಂಗಳು ಮುಂಚೆ ಎಲ್ಲ ನೀವು ಹೇಳಿದ ಪತ್ತೆ ಎಲ್ಲ ವಿಡಿಯೋದಲ್ಲಿ ನೋಡ್ಕೊಂಡು ಬಿಟ್ಬಿಟ್ಟಿದ್ದೆ. ಚಟ್ಟ ಆಗೋಗ್ಬಿಟ್ಟಿದೆ. ಅವರು ಪರವಾಗಿಲ್ಲ, ಚೆನ್ನಾಗಿ ಸ್ವಲ್ಪ ಎಲ್ಲ ಇದಾಗ್ತದೆ ಅಂದ್ಮೇಲೆ ನಾವ್ ಒಟ್ನಲ್ಲಿ ಇಲ್ಲಿಗೆ ಬರೋದಕ್ ಮುಂಚೆನೆ 6 ತಿಂಗಳು ಪತ್ತೆ ಇದ್ಬಿಟ್ಟಿದೆ ಸರ್. ಜ್ಯೂಸ್ ಕುಡ್ಕೊಂಡು ಇದ್ ಹೇಳಿದ್ದೆಲ್ಲ ಐಟಮ್ ಎಲ್ಲ ಬಿಟ್ಬಿಟ್ಟು 6 ತಿಂಗಳು ಇದ್ದು, ಆಮೇಲೆ 6 ತಿಂಗಳು ಹಾಸ್ಪಿಟ್ಲಿಗೆ ಬರೋದಕ್ ಮುಂಚೆನೆ 50% ನಮ್ಗೆ ಕಡಿಮೆ ಆಗೋಗಿತ್ತು. ಆಮೇಲೆ ಇಲ್ಲಿಗೆ ಬಂದ್ಮೇಲೆ ಸೆಕೆಂಡ್ ವಿಸಿಟ್ ಗೆನೆ ನನ್ಗೆ 90% ಕಡಿಮೆ ಆಗೋಯ್ತು. ಎಲ್ಲ ಕೆಲಸ ಮಾಡ್ತಾರೆ, ಸಂತೋಷ ಆಯ್ತು. ನಾವು ಡ್ರೈವಿಂಗ್ ಕೆಲಸ ಮಾಡೋದು, ಮನೇಲಿ ಎಲ್ಲ ಮಕ್ಕಳನ್ನ ನೋಡ್ಕೋಬೇಕಲ್ಲ. ಹೌದು ಸರ್, ನೋಡ್ಕೊಳ್ಳೇಬೇಕು. ಶುಗರ್ ಇದೆ. ಇವಾಗ ಬೆಡ್ ರಿಡನ್ ತರ ಇರುವಾಗ ನಿಮ್ ಮನೆ ಎಲ್ಲ ಹೆಂಗ್ ನಡೀತಾ ಇತ್ತು? ತುಂಬಾ ಕಷ್ಟ ಇತ್ತು ಸರ್. ಮನೇಲಿ ಕೆಲಸ ಮಾಡೋರು ಇರ್ಲಿಲ್ಲ, ಎಲ್ಲ ಇವರೇ ನೋಡ್ಕೋಬೇಕಾಯ್ತು. ಬಂದ್ಮೇಲೆ ಡ್ಯೂಟಿಯಿಂದ ಹೊರಗಡೆ ಡ್ಯೂಟಿ, ಹೊರಗಡೆ ಕೆಲಸ ಎಲ್ಲಾನು ಅವರೇ ಮಾಡ್ಬೇಕಾಗಿತ್ತು. ಮಕ್ಕಳು ನೋಡ್ಕೊಳ್ಳೋದೆಲ್ಲ ಅವ್ರದೇ ಕಷ್ಟ ಆಗಿತ್ತು. ನೀವು ನಿಮ್ ಕಂಡೀಷನ್ ಹೆಂಗಿತ್ತು ಅವಾಗ? ಬೆಡ್ ರಿಡನ್ ಅಂದ್ರೆ ಅಡಿಗೆ ಮಾಡಕ್ಕೆಲ್ಲ ಆಗ್ತಾ ಇರ್ಲಿಲ್ಲ ಸರ್. ನಮ್ ತಾಯಿನ ಕರ್ಕೊಂಡ್ ಮಾಡಿಕೊಂಡಿದ್ವಿ. ಅಡ್ಗೆ ಮಾಡಕ್ಕೆಲ್ಲ ಆಗ್ತಾ ಇರ್ಲಿಲ್ಲ. ಅಂದ್ರೆ ಬಾತ್ರೂಮ್ಗೆ ಒಂದ್ ಸ್ವಲ್ಪ ಕಷ್ಟಪಟ್ಟು ಹೋಗ್ಬೇಕಾಗಿತ್ತು. ತುಂಬಾ ಕಷ್ಟಪಟ್ಟು ಬಾತ್ರೂಮ್ಗೆ ಹೋಗ್ಬೇಕಾಗಿತ್ತು. ಬಟ್ಟೆ ಹಾಕೊಳಕ್ಕೂ ಆಗ್ತಾ ಇರ್ಲಿಲ್ಲ. ತುಂಬಾ ಕಷ್ಟ ಅನುಭವಿಸಿದೀನಿ ಸರ್. 18 ವರ್ಷದಿಂದ ನೀವು ಎಷ್ಟು ಲಕ್ಷ ಖರ್ಚು ಮಾಡಿರೋದಕ್ಕೆ? ಇಲ್ಲ ಸರ್, ನಾನು ಫಸ್ಟ್ ಬಂದಾಗ ಒಬ್ರು ಶೇಷಾದ್ರಿಪುರಂ ಅಲ್ಲಿ ತೋರಿಸಿದ್ವಿ ನಮ್ಗೆ. ಅವ್ರು ಅಂದ್ರೆ 5 ವರ್ಷಕ್ಕೊಂದ್ಸತಿ ಪೈನ್ ಬರೋದು ಸರ್ ನನ್ಗೆ. ಅವ್ರ ಹತ್ರ ಹೋಗಿ ಒಂದ್ಸತಿ ಹೋಗ್ಬಿಟ್ಟು ಬಂದ್ರೆ 1 ತಿಂಗ್ಳಿಗೆ ಮಾತ್ರ ಕೊಡೋರು. ಅದ್ ಮುಗಿದ್ಬಿಟ್ರೆ ಇನ್ನು 5 ವರ್ಷ ತನಕ ನಂಗೆ ಬರ್ತಾ ಇರ್ಲಿಲ್ಲ. ಅದಾದ್ಮೇಲೆ ಮತ್ತೆ 5 ವರ್ಷಕ್ಕೆ ಬರೋದು. ಆತರ ಆಗಿದೆ. ಅದು ಜಾಸ್ತಿ ಅದು ಗ್ಯಾಸ್ಟ್ರಿಕ್ ಆಗಿದ್ದು ಸರ್ ನನ್ಗೆ. ಫಸ್ಟ್ ಗ್ಯಾಸ್ಟ್ರಿಕ್ ಆಯ್ತು. ಈಗ ಒಂದ್ 2 ವರ್ಷದ ಹಿಂದೆ ಫಸ್ಟ್ ಮೈಕೈ ನೋವೇ ತುರ್ಕೆ ಸ್ಟಾರ್ಟ್ ಆಗ್ತು. ಅದಕ್ಕೂ 1 ವರ್ಷ ಟ್ರೀಟ್ಮೆಂಟ್ ತಗೊಂಡೆ. ಅದಾದ್ಮೇಲೆ ಹಿಂದೆ ಸ್ಟಾರ್ಟ್ ಆಗ್ಬಿಡ್ತಿದ್ದು ಸರ್. ಅದ್ ಮೈಕೈ ನೋವಿಗೂ ಗ್ಯಾಸ್ಟ್ರಿಕ್ಗೂ ಇದಕ್ಕೂ ಕನೆಕ್ಷನ್ ಏನಾದ್ರು ಇದೆಯಾ? 100% ಇದೆ. 100% ಇದೆ. ಈ ಸಂಧಿವಾತ ಅಂದ್ರೇನೆ ಇದು ಊಟದ ಕಾಯಿಲೆ. ಸಂಧಿವಾತ ಏನಕ್ಕೆ ಬರುತ್ತೆ, ನೀವು ಯಾವ ಫುಡ್ ಇಂದ ನಿಮ್ ಕರಳು ಕೆಡುತ್ತೋ ಆ ಫುಡ್ ನ ತಿಂದ್ರೆ ಇದು ಬರುತ್ತೆ ಸಂಧಿವಾತ.
ಯಾವ ಡಾಕ್ಟ್ರು ಹೇಳಿಲ್ಲ ಈ ತರ ಹೇಳಿಲ್ಲ ಸರ್ ನಮ್ಗೆ ಈ ತರ ಈ ತರ ಫುಡ್ ಇಂದ ಆಗುತ್ತೆ food ಇಂದ ಆಗುತ್ತೆ. ಎಲ್ಲಾ ತಿನ್ನಿನೋರು ಸರ್ ಎಲ್ಲ ಆಲೂಗಡ್ಡೆ ಒಂದ್ ಬಿಟ್ಟು ಮಿಕ್ಕಿದ್ ಎಲ್ಲಾ ಲೈಫ್ ಟೈಮ್ ಇರುತ್ತೆ ಕಾಯಿಲೆ, ಲೈಫ್ ಟೈಮ್ ನೀವು ತೋರಿಸ್ಕೋಬೇಕು, ಮಾತಾಡ್ತಾ ಮಾತ್ರ ಇರ್ಬೇಕು. ತಗೋಬೇಕು ಅಂತ ಹೇಳಿದ್ರು. ನಾವು ಹಂಗೆ ಹೇಳ್ತಾ ಇದ್ವಿ ಮುಂಚೆ. ಹಾ. ಇದು ಒಂದು ಈ ಒಂದು ವಿದ್ಯೆ ಕಲಿಯೋವರೆಗೂ ವಿದ್ಯೆ ಕಲ್ತ ಮೇಲೆ ನಮಗೊಂದು ಖುಷಿ ಸಂತೋಷ ಆಯ್ತು. ಯಾಕಂದ್ರೆ ಜನಗಳು ಇಷ್ಟು ನೋವು ತಿಂತಾರೆ. ಅದ್ ಮತ್ತೆ ನೋವು ಅಷ್ಟೇ ಅಲ್ಲ, ಕುಟುಂಬದಲ್ಲಿ ಎಷ್ಟೆಷ್ಟು ಪ್ರಾಬ್ಲಮ್ಗಳು ಆಗ್ತಾವೆ ಅದರಿಂದ, ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲಾ ರೀತಿನೂ ಕುಗ್ಗೋಗ್ಬಿಡ್ತಾರ ಅವ್ರು ಅಲ್ವಾ. ಆತರ ಇರೋ ಸಿಚುವೇಶನ್ ದಲ್ಲಿ ಇದೇನೋ ಒಂದು ಹೊಸ ವಿದ್ಯೆ ಇದೆ, ಜನಗಳಿಗೆ ಇಷ್ಟು ಉಪಯೋಗ ಆಗ್ತಿದೆ ಅಂದ್ರೆ ಇದನ್ನ ನಾವು 4 ಜನಕ್ಕೆ ಇದನ್ನ ಮಾಡ್ಲೇಬೇಕು ಅಂತ ನಾವು 2022 ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಸೊ ಅವಾಗಿಂದ ವಿಡಿಯೋ ಹಾಕಿದ್ವಿ. ನೀವು 1.5 year ಬ್ಯಾಕ್ ವಿಡಿಯೋ ನೋಡಿ ಮನೇಲಿ ಇದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಒಂದು 50% ನೋವು ಕಡಿಮೆ ಮಾಡ್ಕೊಂಡು ಆಮೇಲೆ ಇಲ್ಲಿಗೆ ಬಂದಿದ್ದ. ಓಕೆ, ಸೂಪರ್. ಸೊ ಇವಾಗ ಆಲ್ಮೋಸ್ಟ್ ಮಾತ್ರೆಗಳೆಲ್ಲ ಆಲ್ಮೋಸ್ಟ್ ಸ್ಟಾಪ್ ಮಾಡಿದೀನಿ. ಇವಾಗ ನೀವು ಒಂದು ಪ್ರಶ್ನೆ ಕೇಳಿದ್ರೆ ಅವಾಗಲೇ, ಹಣ್ಣು ತಿನ್ಬೋದಾ ಅಂತ, ಆಯ್ತಾ? ಇವಾಗ ಹಣ್ಣು ತಿನ್ಬೋದಾ ಅಂತ ನಾನ್ ಕೇಳೋ ಪ್ರಶ್ನೆ ನೀವು ನನ್ನ ಕೇಳಕ್ಕಿಂತ ನೀವು ನಿಮ್ಗೆ ಕೇಳ್ಕೊಂಡ್ರೆ ಅದು ನಿಮ್ಗೆ ಅನುಭವ ಆಗಿರುತ್ತೆ. ಏನ್ ಅನುಭವ ಐತೆ ಹೇಳ್ರಿ ನಮ್ಮ ವೀಕ್ಷಕರಿಗೆ ಒಂದ್ಸರಿ ಹೇಳಿ. ಅದ್ ಪೇನ್ ಬರುತ್ತೆ ಸರ್ ಹಣ್ಣು ತಿಂದಾಗ. ಕರೆಕ್ಟ್. ಇವಾಗ ಬೆಳಗ್ಗೆ ತಿಂದ್ವಿ ಅಂತ ಇಟ್ಕೊಳ್ಳಿ, ನಾಳೆ ಇವತ್ ರಾತ್ರಿ 10 ಗಂಟೆಗೆನೆ ಬಂದ್ರು ಬರ್ಬೋದು, ಇಲ್ಲ ನಾಳೆ ಬೆಳಗ್ಗೆ ಕನ್ಫರ್ಮ್ ಆಗಿ ಬರುತ್ತೆ. ಹೌದು ಅಂದ್ರೆ ನಾವು ಎಷ್ಟು ಕ್ವಾಂಟಿಟಿಲಿ ತಿಂದಿರ್ತೀವೋ ಅದೇ ಕ್ವಾಂಟಿಟಿಲೂ ನೋವು ಬರುತ್ತೆ ಸರ್. ಈಗ ಒಂದ್ ಹಣ್ಣು ತಿಂದ್ರೆ ಸಿವಿಯರ್ ಪೇನ್ ಬರುತ್ತೆ, ಒಂದ್ ಪೀಸ್ ತಿಂದ್ರೆ ಲೈಟ್ ಆಗಿ ಬರುತ್ತೆ, ಆತರ ಬರುತ್ತೆ. ನಿಮ್ ಬಾಡಿಗೆ ಅಂದ್ರೆ ಸಂಧಿವತ ಇರ್ತಕ್ಕಂಥ ಎಲ್ಲರಿಗೂ ನಾವು ಫ್ರೂಟ್ಸ್ ಹೇಳೋದೇ ಇಲ್ಲ. ಯಾರಿಗಾದ್ರೂ ಫ್ರೂಟ್ ಸಜೆಸ್ಟ್ ಮಾಡಲ್ಲ. ಹಂಗೋ ತಿನ್ಬೇಕಾ, ಬಟರ್ ಫ್ರೂಟ್ ತಿನ್ನಿ, ಚೀಪೆಕಾಯಿ, ಗೋವಾ ತಿನ್ನಿ, ಒಮಗ್ರಾನೇಟ್ ತಿನ್ನಿ ಅಂತ ಹೇಳ್ತೀವಿ. ಕಮ್ಮಿ ಫ್ರಕ್ಟೋಸ್ ಇರ್ತಕ್ಕಂಥವು. ಸೊಪ್ಪು, ತರಕಾರಿ, ಹೆಸರುಕಾಳು, ಕಡಲೆಕಾಳು, ಮೆಂತ್ಯಕಾಳು, ಹೈ ಪ್ರೋಟೀನ್ ಡಯಟ್. ಮತ್ತೆ ನಾನ್ ವೆಜಿಟೇರಿಯನ್ಸ್ ಆದ್ರೆ ಸ್ವಲ್ಪ ಬೇರೆ ಅದೆಲ್ಲ ತಿನ್ನಕ್ಕೆ ಹೇಳ್ತೀವಿ. ವೆಜಿಟೇರಿಯನ್ಸ್ ಆದ್ರೆ ಮುಖ್ಯವಾಗಿ ಇದ್ರ ಮೇಲೆ ಫೋಕಸ್ ಮಾಡ್ತೀವಿ. ದಿನಕ್ಕೆ ಒಂದು 20 ಗ್ರಾಮ್ 30 ಗ್ರಾಮ್ ಪ್ರೋಟೀನ್ ದಾಲ್ಗಳಲ್ಲೇ ಬರುತ್ತೆ. ಅನ್ನ ದಾಲ್ ತಿನ್ನಕ್ಕೆ ಹೇಳ್ತೀವಿ. ದಾಲ್ ತಿಂದ್ರೆ ನೋವು ಬರುತ್ತಾ? ಇಲ್ಲ ಇರಲ್ಲ. ಕಡ್ಲೆಕಾಳು ತಿಂದ್ರೆ ಬರುತ್ತೆ ಅಂತ ನಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಆಗಿತ್ತು. ಈಗ ಇಲ್ಲಿ ತಿಂದ್ ನೋಡ್ದಾಗ ಏನು ಬರಲ್ಲ. ಸೊ ಮೇನ್ಲಿ ನಿಮ್ ಬಾಡಿಗೆ ಅದು ಅಪೋಸಿಟ್ ಇಲ್ಲ ಅಂತ ಮೈಂಡ್ ಅಲ್ಲಿ ಏನ್ ಬೇಕಾದ್ರೂ ನಾವು ಅಂದ್ಕೋಬಹುದು. ಅದು ತಿಂದ್ರೆ ಬರುತ್ತೆ, ಇದು ತಿಂದ್ರೆ ಬರುತ್ತೆ. ನಿಮ್ ಬಾಡಿಗೆ ಫ್ರೂಟ್ಸ್ ಅಪೋಸಿಟ್ ಇದೆ. ಅಂದ್ರೆ ನೀವು ಸಂಧಿವತ್ತರಿಗೆ ಎಲ್ಲರಿಗೂ ಫ್ರೂಟ್ಸ್ ಅಪೋಸಿಟ್ ಇದೆ, ಬೈ ಡಿಫಾಲ್ಟ್ ಬಂದ್ಬಿಡುತ್ತೆ. ಅದು ಇರೋದ್ರಿಂದಾನೇ ನಮಗೆ ತಿಂದಿರ್ತೀವಿ ನಾವು. ಇವಾಗ ಗೊತ್ತಿರಲ್ಲ, ಅವಾಗ ತಿಂದಿರ್ತೀವಿ. ತಿಂದಿರೋದ್ರಿಂದ ಹಂಗೆ ನೋವು ಬಂದಿರುತ್ತೆ, ವರ್ಷಗಟ್ಲೆ ಗೊತ್ತೇ ಆಗಲ್ಲ. ಹೌದು ಸರ್. ಡೇ ಟು ಡೇ ಹಂಗೆ ಬಾಳೆಹಣ್ಣು ತಿಂದೆ, ಹಂಗೆ ಸ್ವೀಟ್ ತಿಂದ್ರೆ ಬರ್ತದೆ ನೋವು. ಹೌದು ಸರ್. ಬಾಳೆಹಣ್ಣು ಕಾಯಿ ತರದ್ ತಿಂದ್ರೆ ಬರಲ್ಲ ನಮ್ಗೆ. ಯಾಕೆಂದ್ರೆ ಫ್ರಕ್ಟೋಸ್ ಕಂಟೆಂಟ್ ಕಮ್ಮಿ ಇರ್ತದೆ. ಹಣ್ಣು ಜಾಸ್ತಿ ಹಣ್ಣಾಗಿರೋ ತಿಂದ್ರೆ ಫ್ರಕ್ಟೋಸ್ ಯಾವಾಗ ಜಾಸ್ತಿ ಹೋಗುತ್ತೆ ಬಾಡಿಗೆ, ಫ್ರಕ್ಟೋಸ್ ಮೆಟಬಾಲಿಸಮ್ ಮಾಡೋಕೆ ದೇಹದಲ್ಲಿರ್ತಕ್ಕಂಥ ಒಂದೇ ಒಂದು ಅಂಗ ಬಂದು ಲಿವರು. ಅದು ಡ್ಯಾಮೇಜ್ ಆದ್ರೆ ಅದು ತಿಂದ್ರೆ ಅವತ್ತು ಪ್ರೊಸೆಸ್ ಮಾಡುವಾಗ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ವಿಟಮಿನ್ಸ್ ಮಿನರಲ್ಸ್ ನ ಅದು ಉತ್ಪತ್ತಿ ಮಾಡಕ್ ಆಗಲ್ಲ ಲಿವರ್ಗೆ. ಅಂದ್ರೆ ಪ್ರೊಸೆಸ್ ಮಾಡಕ್ ಆಗಲ್ಲ, ಅವಾಗ ಜಾಯಿಂಟ್ ಪೇನ್ ಬಂದೇ ಬರುತ್ತೆ. ಸೊ ಎಲ್ಲಾ ಸ್ನೇಹಿತರಿಗೆ ಹೇಳೋದಂದ್ರೆ, ನಿಮಗೆ ಡಯಾಬಿಟೀಸು ಅಥವಾ ಸಂಧಿವಾತ, ಡಿಸ್ಕ್ ಬಲ್ಜ್ ಏನೇ ಇದ್ರು ಫ್ರೂಟ್ಸ್ ನ ಸ್ಟಾಪ್ ಮಾಡ್ಕೊಳ್ಳಿ. ಫ್ರೂಟ್ಸ್ ತಿನ್ನಕ್ ಹೋಗ್ಬೇಡಿ. ಇವಾಗ ಮೊನ್ನೆ ಮ್ಯಾಂಗೋ ಸೀಸನ್ ಅಲ್ಲಿ ಏನಾಯ್ತು ಹೇಳಿ, ಅದ್ ಮ್ಯಾಂಗೋ ತಿಂದು ಇಮಿಡಿಯೇಟ್ ಫ್ರೂಟ್ಸ್ ಬಿಟ್ಬಿಟ್ಟು ಬೇರೆ ಎಲ್ಲ ಯೂಸ್ ಮಾಡಿ. ಇವಾಗ 100% ಪೈನ್ ಹೋಗಿದೆ. ನೀವು ಹೇಳೋ ಒಂದ್ 2 ತಿಂಗಳಿಂದಲೂ ಕಮ್ಮಿ ಆಗಿದೆ. ಹೋದ್ಸತಿನೇ 90% ಆಗೋಗಿತ್ತು. ಅಂದ್ರೆ 2 ಸತಿ ನೀವು ಕಾಂಟ್ಯಾಕ್ಟ್ ಮಾಡೋದು ಆಗಿಲ್ಲ, ಸಿಕ್ಕಿಲ್ಲ. ಡಾಕ್ಟರ್ಸ್ ಹತ್ರ ತೋರಿಸ್ಕೊಂಡೋಗಿ ಚೆನ್ನಾಗಿ ನೋಡ್ತಾರೆ. ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ವೀಕ್ಷಕರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ, ಸರ್ ಎಕ್ಸರ್ಸೈಸ್ ಮಾಡಿದಾಗ ಒಂದ್ ಸ್ವಲ್ಪ ಕಟ್ ಅನ್ನೋ ಸೌಂಡ್ ಬರುತ್ತೆ. ಅದು ಇನ್ನು ಸ್ವಲ್ಪ ಫ್ಯಾಟ್ ಇಂಟೇಕ್ ಜಾಸ್ತಿ ಮಾಡಿ. ಇವತ್ತು ಸ್ವಲ್ಪ ಫಿಶ್ ಆಯಿಲ್ ಕ್ಯಾಪ್ಸೂಲ್ ಅದೆಲ್ಲ ಕೊಡ್ತೀನಿ. ಫಿಶ್ ತಿನ್ನಿ, ಆದ್ರೆ ನೀವು ಫಿಶ್ ತಿನ್ನಲ್ಲ ಅಂತಲ್ಲ, ಫಿಶ್ ಆಯಿಲ್ ಕ್ಯಾಪ್ಸೂಲ್ ಕೊಡ್ತೀನಿ. ಅಗಸೆ ಬೀಜ ತಿನ್ನಿ. ಅಗಸೆ ಬೀಜದ್ದು ಕ್ಯಾಪ್ಸೂಲ್ ಮಾಡ್ಕೊಂಡು ಆಯಿಲ್ ಬರುತ್ತೆ, ಅದನ್ನು ಬರ್ಕೊಡ್ತೀನಿ, ಅದನ್ನ ತಗೊಳ್ಳಿ. ಸೊ ಸ್ವಲ್ಪ ಕೊಬ್ಬರಿನೇ ಕುಡಿತಾ ಇದ್ರಲ್ವಾ, ಒಮೆಗಾ ಹಾಕ್ಬೇಕು. ಸ್ವಲ್ಪ ಕೊಲಾಜಿನ್ ವೆಜಿಟೇರಿಯನ್ಸ್ಗೆ ಮೇನ್ಲಿ ಹೈ ಪ್ರೋಟೀನ್ ನಲ್ಲಿ ಸಿಗುತ್ತೆ. ಹೈ ಪ್ರೋಟೀನ್ ದಾಲು, ಕಡಲೆಕಾಳು, ಮೆಂತ್ಯಕಾಳು, ಶೇಂಗಾ ಬೀಜ, ಬಾದಾಮಿ, ವಾಲ್ನಟ್, ಬ್ರೆಜಿಲ್ ನಟ್ ಅಂತ ಒಂದು ಬರುತ್ತೆ. ಬ್ರೆಜಿಲ್ ನಟ್ಟು ವಾರಕ್ಕೊಂದು 2 ಆ ಥರ ತಗೊಳ್ತೀವಿ. ಜಾಯಿಂಟ್ ಲೂಬ್ರಿಕೇಶನ್ ಆ ಥರ ಮಾಡ್ತೀವಿ. ಅಗಸೆ ಬೀಜ ಯಾವ ತರ ಉಪಯೋಗಿಸೋದು ಸರ್? ಅಗಸೆ ಬೀಜನ ಪುಡಿ ಮಾಡ್ರಿ, ಇಮಿಡಿಯೇಟ್ ಆಗಿ ಪುಡಿ ಮಾಡಿ ಇಮಿಡಿಯೇಟ್ ಆಗಿ ಯೂಸ್ ಮಾಡ್ಬೇಕು. ಅದನ್ನ ಪೌಡರ್ ಮಾಡಿ ಇಟ್ಕೊಳ್ಳಂಗಿಲ್ಲ, ಪುಡಿ ಮಾಡಿ ಇಟ್ಕೊಳಂಗಿಲ್ಲ. 15 ನಿಮಿಷಕ್ಕೆ ಅದು ಆಕ್ಸಿಡೈಸ್ ಆಗುತ್ತೆ. ಅಗಸೆ ಬೀಜನ ಪುಡಿ ಮಾಡಿ ಇಮಿಡಿಯೇಟ್ ಆಗಿ ಅದಕ್ಕೆ ಒಂದ್ ಸ್ವಲ್ಪ ಮಜ್ಜಿಗೆ ಹಾಕ್ಬಿಟ್ಟು ಮತ್ತೆ ಮಿಕ್ಸಿ ಮಾಡಿ ಮತ್ತೆ ಒಂದ್ ಸ್ವಲ್ಪ ಅಗಸೆ ಬೀಜದ ಆಯಿಲ್ ಬರುತ್ತೆ, ಒಂದು ಅರ್ಧ ಚಮಚ ಅದ್ ಹಾಕ್ಬಿಟ್ಟು ಒಂದು ಡ್ರಿಂಕ್ ಆಗುತ್ತೆ. ಅದನ್ನ ಕುಡಿಯೋದು, ಅದು ಬೆಸ್ಟ್. ಮಜ್ಜಿಗೆಗೆ ಹಾಕೊಂಡು ಎಸ್ ಮಜ್ಜಿಗೆ ಕುಡಿಯೋದು. ಅದು 1 ಸ್ಪೂನ್ ಅಷ್ಟು ಪೌಡರ್ ಹಾಕೋಬೇಕಾ? ಅಲ್ಲ, ಇಮಿಡಿಯೇಟ್ ಆಗಿ ಒಂದ್ ಚಮಚ ನೀವು ಅಗಸೆ ಬೀಜ ಹಾಕಿ ಪುಡಿ ಆಗುತ್ತೆ. ಅದು ಅದಕ್ಕೆ ಮಜ್ಜಿಗೆ ಹಾಕಿ ಮತ್ತೆ ಹಂಗೆ ಮಿಕ್ಸಿ ಮಾಡಿ ಮತ್ತೆ ಆಯಿಲ್ ಹಾಕಿ ಮತ್ತೆ ಮಿಕ್ಸ್ ಮಾಡಿ 3 ಸರಿ ಮಿಕ್ಸ್ ಮಾಡಿ. ನಮ್ಮ ಯೂಟ್ಯೂಬ್ ನೋಡೋಂತ ಹೇಳಕ್ ಇಷ್ಟಪಡ್ತೀರಾ? ಕೊನೆಯದಾಗಿ ಎಲ್ಲ ಇಲ್ಲಿ ಬಂದು ಹುಷಾರ್ ಮಾಡ್ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿದೆ ಇಲ್ಲಿ ಹಾಸ್ಪಿಟ್ಲ್ ಎಲ್ಲ. ಬೇರೆ ಕಡೆ ಎಲ್ಲಿ ತೋರ್ಸಿದ್ರು ಗುಣ ಆಗ್ಲಿಲ್ಲ. ಎಲ್ಲೆಲ್ಲೋ ಖರ್ಚು ಮಾಡೋ ಬದಲು ಇಲ್ಲಿ ಬಂದು ಖರ್ಚು ಮಾಡಿದ್ರೆ ನಮ್ಗೆ
ಬೆನಿಫಿಟ್ ಆಗುತ್ತೆ ಆರೋಗ್ಯದ ಬಗ್ಗೆ ಅಂತ ಹೇಳಕ್ ಇಷ್ಟ. ಈಗ ಸಾರು ಡ್ರೈವರು ಅಲ್ವಾ, ಈಗ ಅವ್ರದ್ದು ಅಂದ್ರೆ ಆರ್ಥಿಕ ಸ್ಥಿತಿ ಕಮ್ಮಿನೇ ಇರುತ್ತೆ. ಹೌದು ನೀವು ಬೇರೆ ಕಡೆ ಹೋಗಿ ಖರ್ಚು ಮಾಡಿರ್ತಾರ, ಎಷ್ಟು ಖರ್ಚು ಮಾಡಿದ್ರೆ ನೀವೇ ಗೊತ್ತಾ, ನಾನು ಹೌದು ಖರ್ಚಾಗಿರುತ್ತೆ. ಸರ್, ಸೊ ಅಲ್ಲಿ ಖರ್ಚಾಗಿರೋದಕ್ಕೂ ಇಲ್ಲಿ ಖರ್ಚು ಮಾಡಿರೋದಕ್ಕೆ ಪ್ಲಸ್ ರಿಸಲ್ಟ್ ಕಂಪೇರ್ ಮಾಡಿದ್ರೆ ಯಾವ್ದು ಬೆಟರ್? ಇದು ಬೆಟರ್ ಸರ್, 100%. ಏನಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಪರ್ಮನೆಂಟ್ ಹಂಗೆ ಈ ನೋವು ಅದೇನಾದ್ರು ತೊಟ್ಲು ತೂಗುವಾಗ ಈ ಕಡೆ ಜಿಟ್ಟದು ನಾವೇ ತೊಟ್ಲು ತೂಗುದ ನಾವೇನಂತಾರೆ ಇರಬಾರ್ದು. ಹೌದು. ಇನ್ಸ್ಟಾಲ್ಮೆಂಟ್ ಅಲ್ಲಿ ಆಸ್ಪತ್ರೆಗೆ ಮೆಡಿಕಲ್ ಸ್ಟೋರ್ಗೆ ದುಡ್ಡು ಖರ್ಚು ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ನಾವು ಬಿಟ್ಬಿಡ್ಬೇಕು. ಏನ್ ಮಾಡ್ತೀವಿ ಪರಿಸ್ಥಿತಿ ಇವಾಗ ಹಂಗಿದೆ. ಅಲ್ಲ ಹಂಗಿತ್ತವಾಗ, ಇವಾಗ ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ಇವಾಗ ಒನ್ಸ್ ಫಾರ್ ಆಲ್ ಇವಾಗ ನಿಮ್ಗೆ ಏನೇನು ಗೊತ್ತಾಗಿದೆ ಅದ್ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿ ಕಾಯಿಲೆ ರೆಡಿ ಮಾಡ್ಕೊಂಡಿರ್ತಾರೆ. ಟ್ಯಾಬ್ಲೆಟ್ಸ್ ಪರ್ಮನೆಂಟ್ ಆಗಿ ಏನು ನುಂಗಂಗಿಲ್ಲ. ಅವಶ್ಯಕತೆ ಇಲ್ಲ. ಇವಾಗ ನಿಮ್ಗೆ ಗೊತ್ತಾಗಿದೆ ಫುಡ್, ಅವನ್ನ ಫುಡ್ ಬಿಟ್ಬಿಡಿ ಅವನ್ನ. ಅಥವಾ ಇನ್ನೂ ಕ್ಲಾರಿಟಿ ಬೇಕಾದ್ರೆ ಫುಡ್ ಇಂಟಾಲರೆನ್ಸ್ ಸೆಟ್ ಅಂತ ಒಂದು ಬರುತ್ತೆ. ಇವಾಗಲೂ ಮುಂದಿನ ತಿಂಗಳು 3 ತಿಂಗಳ ಮೇಲೆ ಯಾವಾಗಲೂ ಒಂದ್ಸರಿ ಮಾಡಿಸ್ಕೊಳ್ಳಿ. ನಿಮ್ ಬಾಡಿಗೆ ಆಪೋಸಿಟ್ ಒಂದು ಫುಡ್ ಒಂದು ಲಿಸ್ಟ್ ಬಂದ್ಬಿಡುತ್ತೆ. ಈ ತರ ಇರುತ್ತೆ. ಅದೇ ಬ್ಲಡ್ ಚೆಕ್ಅಪ್ ಮಾಡು ಈ ತರ ಬ್ರೆಡ್ ಅಲ್ಲಿ ಈ ತರ ರೆಡ್ ಇಂಕ್ ಕಂಪ್ಲೀಟ್ ಆಗಿ ಬಂದ್ಬಿಡುತ್ತೆ. ರೆಡ್ ಇಂಕ್ ಎಲ್ಲ ಇದನ್ನ ಅವಾಯ್ಡ್ ಮಾಡ್ಬೇಕು. ಇದನ್ನ ಅವಾಯ್ಡ್ ಮಾಡ್ಬಿಟ್ರೆ ಎಲ್ಲೋ 100 ನ ಇದನ್ನೆಲ್ಲ ತಿನ್ಬೋದು. ಇದನ್ನೆಲ್ಲ ಕಂಪ್ಲೀಟ್ ನೀವು ಆಕ್ಚುಲಿ ಮ್ಯಾಂಗೋ ತಿಂದ್ರೆ ಬಂದಿದ್ಯಾ, ಇದು ಮ್ಯಾಂಗೋ ಆಪೋಸಿಟ್ ಇದ್ರಲ್ಲಿ ಬರುತ್ತೆ, ರೆಡ್ ಅಲ್ಲಿ ಬರುತ್ತೆ. ನೀವು ಬೇಕಾದ್ರೆ ಟೆಸ್ಟ್ ಮಾಡ್ತೀವಿ ನೆಕ್ಸ್ಟ್ ಒಂದು ಬ್ಲಡ್ ಟೆಸ್ಟ್ ಗೊತ್ತಾಗುತ್ತೆ. ಇವನ್ನ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟು ಇವಾಗ ಏನು ಹೆಲ್ತಿ ಆಗಿರ್ತಾವ ಅಂತಾರೆ ಕೊಬ್ಬರಿ ಎಣ್ಣೆ, ಬೀಜ, ಇವನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಗ್ರೀನ್ ಅಲ್ಲಿ ಬರುತ್ತಲ್ಲ ಅದನ್ನೆಲ್ಲ ಅದನ್ನ ಯೂಸ್ ಮಾಡ್ಬೋದು. ಎಲ್ಲ ಯೂಸ್ ಮಾಡ್ಬೋದು. ಆತರ ಮಾಡ್ಕೊಂಡ್ರೆ ಅವಾಗ ಎಲ್ಲ ಮಾತ್ರ ಇಲ್ದಂಗೆ ಆಹಾರವೇ ಪರಮೌಷಧಿ ಅಂತ ಫಿಕ್ಸ್ ಆಗ್ಬಿಡುತ್ತವ. ನಿಮಗೆ ಹೆಂಗೆ ಮ್ಯಾಂಗೋ ತಿಂದ ಸ್ಲೋ ಬಂತು, ಮ್ಯಾಂಗೋ ತಿಂದಂಗೆ ಅವಾಯ್ಡ್ ಮಾಡ್ಕೊಂಡು ನೋವಿಗಿಂತ ಇನ್ನೇನಿದೆ 5 ನಿಮಿಷ ಮ್ಯಾಂಗೋ ತಿಂದ ರುಚಿಗೆ ಖುಷಿ ಪಡೋದಕ್ಕಿಂತ ನೋವು ಯಾರು ತಿಂತಾರೆ ಹೇಳಿ? ಅದಕ್ಕೆ ಈಗ ನೋವು ತಿಂದು ಮತ್ತೆ ಮಾತ್ರ ನುಂಗೋದು ಬೇಡ, ಅದಕ್ಕೆ ಅದನ್ನ ಅವಾಯ್ಡ್ ಮಾಡೋದೇ ಬೆಸ್ಟ್. ಇದ್ ಕಣ್ಣು ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಸರ್ ನನಗೆ. ಏನಾಗ್ತದೆ? ಅದೊಂದ್ ಸ್ವಲ್ಪ ಚುಚ್ಚದಂಗ ಆಗುತ್ತೆ, ಏನೋ ಇದೆ ಒಳಗಡೆ ತೆಗಿಬೇಕು ಅನ್ಸುತ್ತೆ, ಅದೇನು ಇರಲ್ಲ. ತೋರ್ಸಿದೀನಿ ಸರ್ ಫೈಲ್ ಕೂಡ ನೋಡ್ತೀರಾ ಸರ್ ನೀವು? ನೋಡ್ತೀರಿ, ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಯೂಟ್ಯೂಬ್ ನೋಡೋಂತವ್ರಿಗೆ? ಏನಿಲ್ಲ ಸರ್, ಎಷ್ಟೋ ಜನ ಡ್ರೈವರ್ ಸ್ನೇಹಿತರು ಇರ್ತಾರೆ ಅಲ್ವಾ, ಅವ್ರದ್ದು ತುಂಬಾ ಬಿಜಿ ಲೈಫ್ ಅಲ್ವಾ ಸರ್. ಮನೆಗೆ ಹೋದಾಗ ಅಲ್ಲಿ ನೋವು ಅಂದ್ರೆ ನಿಮ್ಗೆ ಇನ್ನು ನಮ್ಮ ಎಲ್ಲಾ ಅಳೋರು ಸರ್, ಇವ್ರು ತುಂಬಾ ಅಳೋರು. ಬಂದ್ಬಿಟ್ಟು ಕೆಲಸದಿಂದ ಬಂದ್ ಮಗು ನನ್ ಇರೋದ್ ನೋಡ್ಬಿಟ್ಟು ಅಳೋರು ತುಂಬಾ. ಏನು ಹಂಗೆ ಆಗುತ್ತೆ. ಯಾಕಂದ್ರೆ ನಾನೆಲ್ಲಾ ಕಡೆ ಅಲ್ಲಿ ನೋಡ್ಕೊಂಡು ಮಕ್ಳು ನೋಡೋದು, ಮನೆಗೆ ಎಲ್ಲಾ ಅಡಿಗೆ ಪಡಿಗೆ ಮಾಡೋದಾಗ್ಲಿ ನೀವು ಗ್ರೇಟ್ ಸರ್, ನಿಜವಾಗ್ಲು ನೀವು ಗ್ರೇಟ್. ಎರಡನ್ನೂ ಪದಾರ್ಥ ತಗೊಂಡು ಕೊನೆಗೆ ಒಂದು ಸೊಲ್ಯೂಷನ್ ಪಡ್ಕೊಂಡು ಚೆನ್ನಾಗಿ ಇಟ್ಟಿದ್ದೀರ. ಮಾಡ್ತಾವಳೆ ಅವಳು ಪಾಪ, ಅವಳಿಗೆಲ್ಲ ಇದ್ ಮಾಡಿ ಬೆಳಿಗ್ಗೆ ಎದ್ದು ಎಲ್ಲ ನಮ್ ಮಗಳೇ ಮಾಡ್ಕೊಂಡು ಸರ್. ಅವಳು ಇಂಜಿನಿಯರ್ ಓದ್ತಾವಳೆ ಫಸ್ಟ್ ವರ್ಷ. ಯಾವ ಕಾಲೇಜಲ್ಲಿ? ಡಾನ್ ಬಾಸ್ಕೋದಲ್ಲಿ. ಡಾನ್ ಬಾಸ್ಕೋ ಎಲ್ಲಿ? ಇಲ್ಲಿ ಕುಂಬ್ಳಗೋಡ, ಬೆಂಗಳೂರು. ಬೆಂಗಳೂರು ಸುಮಾರು ಎಲ್ಲೆಲ್ಲೋ ಬಂದವ್ರು ನೋಡಿದ್ನಲ್ಲ, ಭಾರಿ ಒಳ್ಳೆ ಸಂತೋಷ. ಥ್ಯಾಂಕ್ ಯು ಸರ್.